ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಸಮಾಜದಲ್ಲಿ ವಿಧವೆಯರು ಎದುರಿಸುವ ನೋವು ಮತ್ತು ಸಂಕಟತನಕ್ಕೆ ಮುಕ್ತಿ ಹಾಡಲು ಕರ್ನಾಟಕ ಸರ್ಕಾರ ಒಂದು ಅದ್ಭುತ ಯೋಜನೆ ತಂದಿದೆ. ಮದುವೆಯಾಗಿ ಗಂಡನನ್ನ ಕಳೆದುಕೊಂಡ ಮಹಿಳೆಯರು ಜೀವನಕ್ಕೆ ಹೊಸ ಭರವಸೆ ನೀಡಲು ವಿಧವಾ ಮರು ವಿವಾಹ ಪ್ರೋತ್ಸಾಹ ಧನ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ವಿಶೇಷ ಅಂದ್ರೆ ಈ ಮೊದಲು ನೀಡಲಾಗುತ್ತಿದ್ದ 2 ಲಕ್ಷ ರೂಪಾಯಿಗಳನ್ನ ಈಗ 3 ಲಕ್ಷ ರೂಪಾಯಿಗಳಿಗೆ ಏರಿಕೆ ಮಾಡಲಾಗಿದೆ. ಪರಿಶಿಷ್ಟ ಜಾತಿಯ ವಿಧವೆಯರನ್ನ ಮದುವೆಯಾಗುವ ದಂಪತಿಗೆ ಸರ್ಕಾರ ಈ ದೊಡ್ಡ ಮೊತ್ತದ ಹಣವನ್ನ ನೀಡಲಿದೆ. ಈ ಯೋಜನೆಯ ಲಾಭ ಪಡೆಯಲು ಇರಬೇಕಾದ ಅರ್ಹತೆಗಳೇನು, ದಾಖಲೆಗಳೇನು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ನೋಡ್ಕೊಂಡು ಬರೋಣ ಬನ್ನಿ. ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಒಬ್ಬಂಟಿ ಹೆಣ್ಣು ಎದುರಿಸುವ ಸವಾಲುಗಳು ಅಷ್ಟಿಷ್ಟಲ್ಲ. ಅದರಲ್ಲೂ ಮದುವೆಯಾದ ಕೆಲವೇ ದಿನಗಳಲ್ಲಿ ಪತಿಯನ್ನ ಕಳೆದುಕೊಂಡ ಮಹಿಳೆಯರ ಸ್ಥಿತಿಯಂತೂ ಬಹಳ ಶೋಚನೀಯ. ಇಂತಹ ಮಹಿಳೆಯರಿಗೆ ಸಮಾಜದಲ್ಲಿ ಗೌರವಯುತ ಸ್ಥಾನ ನೀಡಲು ಮತ್ತು ಅವರ ಜೀವನವನ್ನ ಮರುರೂಪಿಸಲು ರಾಜ್ಯ ಸಮಾಜ ಕಲ್ಯಾಣ ಇಲಾಖೆ ಈ ವಿಶೇಷ ಯೋಜನೆಯನ್ನ ರೂಪಿಸಿದೆ. ಪರಿಶಿಷ್ಟ ಜಾತಿಯ ವಿಧವೆಯನ್ನ ಮದುವೆಯಾಗುವ ದಂಪತಿಗೆ ಆರ್ಥಿಕ ಭದ್ರತೆ ಒದಗಿಸುವುದೇ ಯೋಜನೆಯ ಮುಖ್ಯ ಉದ್ದೇಶ. ಈ ಯೋಜನೆಯ ಲಾಭ ಪಡೆಯಬೇಕಾದರೆ ಕೆಲವು ಮುಖ್ಯ ನಿಯಮಗಳು ಇವೆ. ಮೊದಲನೇದಾಗಿ, ಮಹಿಳೆಯು ಕಡ್ಡಾಯವಾಗಿ ಪರಿಶಿಷ್ಟ ಜಾತಿ ಅಥವಾ ಎಸ್ಸಿ ವರ್ಗಕ್ಕೆ ಸೇರಿದವರು ಆಗಿರಬೇಕು. ಮದುವೆಯಾಗುವ ಮಹಿಳೆಯ ಪಾಲಿಗೆ ಇದು ಎರಡನೇ ಮದುವೆಯಾಗಿದ್ರು ಆಕೆಯನ್ನ ವರಿಸುವ ಪುರುಷನಿಗೆ ಮಾತ್ರ ಇದು ಮೊದಲು ಮದುವೆ ಆಗಿರಬೇಕು. ಸರ್ಕಾರದ ನಿಯಮದಂತೆ ವಯೋಮಿತಿ ಕೂಡ ಬಹಳ ಮುಖ್ಯ. ಮಹಿಳೆಗೆ 18 ವರ್ಷ ಮತ್ತು ಪುರುಷನಿಗೆ 21 ವರ್ಷ ತುಂಬಿರೋದು ಕಡ್ಡಾಯ. ಅರ್ಜಿ ಸಲ್ಲಿಸಲು ಕೆಲವು ಅಗತ್ಯ ದಾಖಲೆಗಳನ್ನ ಸಿದ್ಧಪಡಿಸಿಕೊಳ್ಳಬೇಕು. ದಂಪತಿಗಳಿಬ್ಬರು ಜಾತಿ ಮತ್ತು ಆಧಾರ್ ಕಾರ್ಡ್ಗಳ ಜೊತೆಗೆ ಮಹಿಳೆಯ ಮೊದಲು ಪತಿಯ ಮರಣ ಪ್ರಮಾಣ ಪತ್ರ ಅತಿ ಮುಖ್ಯ. ಹಾಗೆಯೇ ಮದುವೆಯಾದ ಬಗ್ಗೆ ಅಧಿಕೃತ ಮ್ಯಾರೇಜ್ ರಿಜಿಸ್ಟ್ರೇಷನ್ ಪತ್ರ ಮತ್ತು ಮದುವೆಯ ಭಾವಚಿತ್ರಗಳನ್ನ ಲಗತ್ತಿಸಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ದಂಪತಿಗಳ ಹೆಸರಿನಲ್ಲಿರುವ ಜಂಟಿ ಬ್ಯಾಂಕ್ ಖಾತೆಯ ವಿವರಗಳನ್ನ ನೀಡಬೇಕು. ಮದುವೆಯಾದ 1 ವರ್ಷದೊಳಗೆ ಅರ್ಜಿ ಸಲ್ಲಿಸದಿದ್ದರೆ ಈ ಸೌಲಭ್ಯ ಸಿಗುವುದಿಲ್ಲ. ರೈತರು ಅಥವಾ ಸಾರ್ವಜನಿಕರು ಈ ಯೋಜನೆಗೆ ಆನ್ಲೈನ್ ನಲ್ಲಿ ಸೇವಾ ಸಿಂಧೂರ್ ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಒಂದು ವೇಳೆ ಆನ್ಲೈನ್ ನಲ್ಲಿ ಸಾಧ್ಯವಾಗದಿದ್ರೆ ನಿಮ್ಮ ಜಿಲ್ಲೆಯ ಅಥವಾ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿ ಭೇಟಿಗೆ ನೀಡಿ ಅಗತ್ಯ ದಾಖಲೆಗಳನ್ನ ಸಲ್ಲಿಸಿಕೊಳ್ಳಬಹುದು. ಅಧಿಕಾರಿಗಳು ನಿಮ್ಮ ದಾಖಲೆಗಳನ್ನ ಪರಿಶೀಲಿಸಿದ ನಂತರ ನೇರವಾಗಿ ನಿಮ್ಮ ಖಾತೆಗೆ 3 ಲಕ್ಷ ರೂಪಾಯಿಗಳನ್ನ ಜಮೆ ಮಾಡ್ತಾರೆ. ಮಹಿಳೆಯರ ಸಬಲೀಕರಣಕ್ಕಾಗಿ ಸರ್ಕಾರ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮ ನಿಜಕ್ಕೂ ಶ್ಲಾಘನೀಯ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.